ಬದಲಾಗದ ರೋಗಗಳು. ರಿಪೋರ್ಟ್ಗಳಲ್ಲಿ ಇನ್ನು ನೀನು ಬದುಕುವುದೇ ಇಲ್ಲ, ಈ ರೋಗಕ್ಕೆ ಟ್ರೀಟ್ಮೆಂಟ್ಗಳೇ ಇಲ್ಲ ಎಂಬುದಾಗಿ ನಿನ್ನ ರಿಪೋರ್ಟ್ಗಳು ಹೇಳ್ತಿರ್ಬೋದು. ಅದನ್ನ ನೋಡಿಕೊಂಡು ಒಂದು ಘೋಷಣೆ ಮಾಡು. 1 ಪೇತ್ರ 2:24, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಯೇಸುವಿನ ನಾಮದಲ್ಲಿ. ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ ಯೇಸುವಿನ ನಾಮದಲ್ಲಿ. ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ನನ್ನ ಮರಣದ ಕಂಬವನ್ನ ಯೇಸು ಸ್ವಾಮಿ ಈಗಾಗಲೇ ಹೊತ್ತಿದ್ದಾನೆ. ಸೈತಾನನೇ, ಈ ರಿಪೋರ್ಟ್ ನನ್ನನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಈ ಮರಣದ ಕಂಬವನ್ನ ಯೇಸು ಸ್ವಾಮಿ ಈಗಾಗಲೇ ಹೊತ್ತುಕೊಂಡಿದ್ದಾಯ್ತು. ನಾನು ಗುಣ ಹೊಂದಿದ್ದೇನೆ. ಇದನ್ನ ಸೈಡ್ಗೆ ಇಡ್ತೇನೆ, ಮೊಣಕಾಲು ಊರ್ತೇನೆ, ಕೈಗಳನ್ನು ಎತ್ತುತ್ತೇನೆ, ದೇವರನ್ನ ಆರಾಧಿಸುತ್ತೇನೆ. ಈ ನನ್ನ ಜೀವನಕ್ಕಾಗಿ ಸ್ತೋತ್ರ ಅಯ್ಯ. ನಾನು ಉಳಿದಿರುವಂತ ಒಂದೊಂದು ದಿನವನ್ನು ನಿನ್ನ ನಾಮದ ಮಹಿಮೆಗಾಗಿ ನಾನು ಜೀವಿಸಬೇಕು. ನಿನ್ನ ನಾಮವನ್ನ ಮೇಲೆ ಕೆತ್ತಬೇಕು, ನಿನ್ನನ್ನು ಆರಾಧಿಸಬೇಕು. ಈ ತುಟಿಗಳು ಪ್ರತಿಯೊಂದು ಕ್ಷಣವೂ ಒಂದೊಂದು ಕ್ಷಣವೂ ನಿನ್ನನ್ನು ಸ್ತುತಿಸುತ್ತಾ ಇರಬೇಕು. ನನ್ನ ಜೀವಿತದಲ್ಲಿ ಮಾಡಿರುವಂತ ಉಪಕಾರಗಳನ್ನು ಸ್ತುತಿಸುತ್ತಾ ಇರಬೇಕಯ್ಯ. ನನ್ನ ಜೀವಂತ ದಿನವಿಲ್ಲ, ನಿನ್ನ ನಾಮವನ್ನು ನಾನು ಮೇಲೆ ಕೆತ್ತಬೇಕು. ಹಲ್ಲೆಲೂಯಾ. ರೋಗದಲ್ಲಿರುವಂತ ಒಂದೊಂದು ಜನರೇ ಇದನ್ನ ಇವತ್ತು ಮಾಡೋದಕ್ಕೆ ಆರಂಭ ಮಾಡ್ರಿ. ದೇವರು ನಿನ್ನನ್ನು ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.